ಅಂದಲ್ಲಿ ಗಡಿಗೆ ವ್ಯಾಪಾರ ಭಾರಿ ಸುಡತೀನಿ ಬೇಮಗಳ. ಹೌದಯ್ಯಪ್ಪ, ಅಲ್ಲೇನ ಐತಲ್ಲ ಜಂಬುಕೇಶ್ವರ ದೇವಾಲಯ ಐತಂತ, ಅಲ್ಲೇ ಒಂದು ಬಾವಿ ಐತಂತ, ಮತ್ತ ಹೆಸರಿಲ್ಲದ ಗಿಡ ಐತಂತ. ಅದೇ ಅಂತ ಬೇಬುದಿಕ್ಕೆ ಅದಯ್ಯಪ್ಪ. ಅಲ್ಲಯ್ಯಪ್ಪ, ಅಲ್ಲಿ ಬಂದ ಭಕ್ತರೆಲ್ಲ ಐತಲ್ಲ ಆ ಗಡಿಯಾಗ ಅನ್ನ ಮಾಡ್ಕೊಂಡ ಆ ದೇವ್ರಿಗೆ ಐತಲ್ಲ ನೈವೇದ್ಯ ಮಾಡ್ತಾರಂತ. ಅದಕ್ಕ ನಾನು ಹೊಂಟಿ ನೋಡು ಯಪ್ಪ. ಯವ್ವ ಮಗಳ ಮುದುಕಿ ಜಾಣಕಿ, ಈಗಿನ ಕಾಲಮಾನ ಬರೋ ಸೂಕ್ಷ್ಮ ಬೇಯವ್ವ. ಯಾಕಂದ್ರ ಇದು 1984 ಕಾಲಲ್ಲಿ ಬೇಯವ್ವ. ಇದು 2025 ಕಾಲ, ಒಳ್ಳೆ ಕಂಪ್ಯೂಟರ್ ಕಾಲ ಬೇಯವ್ವ. ನಿನ್ನಂತ ಹರೇದ ಹುಡುಗಿ ತಲೆ ಮೇಲೆ ಗಡಿ ಹೊತ್ಕೊಂಡು ಹಳ್ಳಿ ಮ್ಯಾಗ ಏನಾರ ಹೊಂಟೆ ಅಂದ್ರ ಕುಂಟ ಸ್ವಾರಪ್ಪ, ಮುಂಡಾ ಮಂಜಪ್ಪ, ಹುಗ್ಗಿ ಅಣ್ಣ ನಿನ್ನ ಅನ್ನ ಮಾಡ ಗಡಿಯಾಗ ಸುಡ ಹಾಕಿಬಿಟ್ಟಿವಂತಾರ ಬೇಯವ್ವ ಮಗಳ. ಒಂದು ಹಾಕಿ ಬೇಯವ್ವ. ಯಪ್ಪ, ಅದಕ್ಕೆಲ್ಲ ಎದುರು ಪಕ್ಕಿನ ನಾನಲ್ಲ. ಅವ್ರೇನಾರ ಸುಣ್ಣ ಹಚ್ಚಕ ಬಂದ್ರ ಅವ್ರನ್ನೈತಲ್ಲ ಮಣ್ಣು ಮಾಡ್ತೀನಿ, ನನಗದು ಗೊತ್ತೈತಿ. ಯವ್ವ ಮುದುಕಿ, ಹಿಂದಕ ನಿಮ್ಮವ್ವ ನನಗೆಲ್ಲ ಗೊತ್ತೈತಿ ಹೇಳಿ ಸಂಜೆ ಮುಂದ ಗಪ್ ಚುಪ್ಪಾಗಿ ಸುಡುವಾಡಕಾಯಿ ಹೋದ್ವು ಯವ್ವ. ಅಲ್ಲ ಯಪ್ಪ, ನಮ್ಮವ್ವ ಅದಲ್ಲ ಆ ಇಷ್ಟೆಲ್ಲ ನದಿ ಹಡಗಿನ ದಾಟ್ಲಿಲ್ಲ ಏನು ಮತ್ತೆ? ಏ ಯವ್ವ, ಇದ್ದೂರ ಹೊಳೆ ಇಟ್ಕೊಂಡು ಹೊಳೆ ದಾಟಿಲ್ಲ ಅಂತೇಳಿ ಬೇವ. ಹಿಂದೆ ನಿಮ್ಮವ್ವನ ಹರಿಯಾದ ವಯಸ್ಸಿನಾಗ ಹಳ್ಳಿಯತನಕ್ಕೆ ಹೋಗಿ ಕೋಟ್ ಹರ್ಕೊಂಡು ಓಡಿ ಬಂದಿನ ಯವ್ವ. ಅಲ್ಲ ಯಪ್ಪ, ನಿನ್ನ ಹಳೆತನ ಐತಲ್ಲ ಕೀರ್ತಿ ಕಟ್ಟೆಗ ಅದೇನ ನೋಡವ ತಂಗಿ, ಅಮಾಸಿ ಕತ್ತಲ್ದಾಗ ಈ ನಿಮ್ಮ ಅಪ್ಪಂದು ಒಂದು ಸುಯ್ಯಿ ಅಂತ ಇದ್ದ ಪುರುಷ ನಿಮ್ಮವನ್ನ ಹೊಸ ವರ್ಷ ಏರ್ಸ್ಬೇಕಂತ ಹೋಗಿ 8ಕ್ಕೆ ಹೋಗಿ ಕಂಟ ಮಠ ಕಾದು ರಂಗಪ್ಪನಗಡೆ ಕುಡಿದು ಹಮಿಗಿದಾರಿ ಹಿಡಿದಿವೆಯವ. ನಿನ್ನ ಮುಂದೆ ಹೇಳ್ತೀನಿ, ಹಮಿಗಿದಾರಿ ಹಿಡಿದೆ ಅಲ್ಲಿ ಮುಂಡ ಬಸವಕಾಯಿ ಸಿಕ್ಕ ರೊಕ್ಕ ಕಳ್ಕೊಂಡು ಕೋಟ್ ಹರ್ಕೊಂಡು ಗುಂಗೋಳಕ್ಕೆ ಹೋದ್ವಯ್ಯವ. ಬೆಳಗಾಯ್ತು ಬೇಯವ್ವ. ಹಂಗಾರ ನಿನ್ನ ಹಳೆತನ ಪೀಕ್ ಜಾಲಿ ಗಂಟೆಗ ಅದೇನಪ್ಪ? ಅಲ್ಲ ನಿನ್ನವ್ರ ಸೀದಾ ಮುಂಡಕ್ಕೆ ಹೋದ್ನೆ. ಮುಂಡಕ್ಕೆ ಹೋಗಿ ಚಾ ಕುಡಿದೆ. ಅಲ್ಲಿ ಬಿಲ್ ಕೊಡೋದಕ್ಕೆ ಅವ್ರ ಕೂಡ ಒದಿಸ್ಕೊಂಡು ಸೀದಾ ಬಿರಿಯಾನಿ ಬಂದೆ. ಬೆಳಗಾಯ್ತು ಬೇಯವ್ವ. ಹೌದನ, ಮತ್ತ ಮುಂದೇನಾತ? ನಿಮ್ಮವ್ರ ಬುದ್ಧಿ ಅಲ್ಲ, ನಾನು ಹಿಂದಿನ ಕತೆ ಹೇಳಕತ್ತಿದ್ದೆ. ಹೌದನಪ್ಪ, ಹಂಗಾರ ಹೇಳಪ್ಪ ಮತ್ತೇನಾತ? ಮುಂದೇನಾತ? ಸೀದಾ ಮುಂದೆ ಇಟ್ಲಾಪುರಕ್ಕೆ ಹೋದ್ನೆ ಯವ್ವ. ಇಟ್ಲಾಪುರಕ್ಕೆ ಹೋಗಿ ಗೌಡ್ರ ಮನೆಗೆ 2 ರೊಟ್ಟಿ ಕೇಳಿದೆ. ಗೌಡ್ರ 2 ರೊಟ್ಟಿ ಕೊಡ್ರಿ ಹೊಟ್ಟೆ ಸದ್ಯ ಅಂದೆ. ಏ ಮಗನ ಮೈಯ ಎಡ್ಡನೆ ನಿಂತಂದ್ರು. ಇನ್ನು ಅಲ್ಲೇ ನಿಂತ್ರ ನನಗೆ ಮಣ್ಣು ಕೊಡ್ತಾರ ಅಂತ ಹೇಳಿ ಸೀದಾ ಕಲ್ಲನೂರು ಬಂದೆ ಯವ್ವ. ಕತ್ಲಾಪೇವ. ಹೌದಪ್ಪ, ಮತ್ತೇನಾತ? ಕತಾರ್ನಾಗ ಕಲ್ಲನೂರು ಮಂದಿ ಕೈ ಒದಿಸ್ಕೊಂಡು ಕಾಲು ಮುರಿಸ್ಕೊಂಡು ಸೀದಾ ಸಾಸುಗೋಡ ದಾರಿ ನೀವು ಹೇಳ್ತೀನಿ ಮುಂದೆ ಗದ್ದೆ ಬಿದ್ದು ಉದ್ದಾಡಿ ಮಧ್ಯಾಹ್ನ ಬಂದು ಮನಿ ಸೇರಿದೆ. ಅವನು ಒಂದ್ಸೂರು ನಿದ್ದೆ ಹಾಕ್ತಿದ್ದೆ ಯವ್ವ. ಯಾಕೆಪ್ಪ? ಯಾಕ ಅವತ್ ರಾತ್ರಿ ಯಾಕೆ ನಿದ್ದೆ ಹತ್ತಿದ್ದಿಲ್ಲ? ನಿಮ್ಮ ಕೊಡಿ. ನಾನು ಹಿಂದೆ ಇವೆಲ್ಲ ಹಳ್ಳಿ ಅಡ್ಡಾಡಿ ಬಂದ್ರೆ ರಾತ್ರಿ ಅಡ್ಡಾಡ್ಬಾರ್ದು. ಹಳ್ಳಿ ಮಕ್ಕಳ್ರ ಬರೀ ಕನಸಿಗೆ ಬರ್ತವೆ ಯವ್ವ. ಯಾಕ ಆ ಹಳ್ಳಿಗಳ ಪರಿಸ್ಥಿತಿ ಈಗ ಹಿಂಗೈತೇನಪ್ಪ? ನೋಡ್ದಂಗಿ, ಈ ಹಳ್ಳಿಗಳ ಇಷ್ಟ ಪೊಲೀಸರು ಶ್ರೀ ನಮ್ಮ ಸಿಂಗಾವೂರಾಗ ಶ್ರೀ ವೀರಭದ್ರೇಶ್ವರ ಹುಟ್ಟಿ ಬಂದಿದ್ದಾನೆ. ಅದರ ಪಾದಧೂಳಿನಿಂದ ಈ ಹಳ್ಳಿಗಳನ್ನು ಪಾವನ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಬಂದು ಭಕ್ತರೆಲ್ಲ ಪುಣ್ಯಕ್ಷೇತ್ರವಾಗಿ ಮಾಡಿದ್ದಾನೆ ಬೇಯವ್ವ. ಅಲ್ಲಪ್ಪ, ಈಗೂ ಅದಾರೇನ? ಅದಾರಂತ ಕೇಳ್ತೀರಿ ಬೇ ನಿನ್ನ ಕೊಡಿ. 84 ಲಕ್ಷ ಜೀವರಾಶಿಗೆ ಅನ್ನ ಹಾಕುವ ಕಡು ಬಡುವ ಶ್ರೀಮಂತನೆಂಬ ಭೇದ ಭಾವನದೆ ಜಾತಿ ಮತಗಳನ್ನೇ ಕಿತ್ತು ಬೇರನ್ನೇ ಕಿತ್ತೊಸಿದು ಈ ದೇವಸ್ಥಾನ ಪಾವನ ಮಾಡಿದ್ದಾನೆ ಯವ್ವ. ಮತ್ತ ಅವರು ನಿನಗ ಭೇಟಿ ಯವ್ವ ನೋಡುವ, ನಾಳೆ ನಮ್ಮ ಸಿಂಗಾವೂರಿನ ಜಾತ್ರೆ ಐತೆ. ಪಟ್ಟದ ಮೇಲೆ ಆ ಗಿತ್ತು ಊರಿನ ಮೆರಡಿ ಐತಿ. ನಾವು ನಮ್ಮ ಡಿಆರ್ ಪೂಜಾ ಸ್ಥಳ ಅಲ್ಲಿಗೆ ಹೊಂಟಿವಿ. ಮತ್ ನಾನು ನೀನು ಹೋಗಿ ಬೇ ಮಗಳ. ಅಲ್ಲ ಅಪ್ಪ ರೈತಲ್ಲ ಅಂತ ಕೈಗಳಿಗೆ ಏನ ಆಶೀರ್ವಾದ ಮಾಡಿ ಅಂತ ದೊಡ್ಡರಾಗ್ಯಾರಂದ್ರ ಮತ್ತ ನಾನು ಐತಲ್ಲ ಅವ್ರ ಆಶೀರ್ವಾದ ಪಡ್ಯಾಕ ನಾ ಹೋಗ್ಬೇಕಯ್ಯಪ್ಪ. ಯವ್ವ ಮಗಳ ಬಲು ಹುಷಾರ ವಯವ್ವ. ಯಾಕಂದ್ರೆ ನಾವುಗಳು ಜಾತ್ರೆ ಹೊಂಟಿವಿ. ನಿಂದ ಗಡಿಗೆ ಬಹಳ ಬಂಗಾರದ ಗತಿ ಮಾತ್ ನೋಡ. ಆ ಬಿಟ್ರಿ ಮಕ್ಕಳು ಬರ್ತಾರ, ಮತ್ತೆ ಎಲ್ಲರೂ ಹೊಡೆದು ಗಿಡದ ಮಾತ್ ನೋಡ. ಅಯ್ಯವ ಹುಷಾರಿ ಬರ್ಲಿ ಅವ.